ನಮಸ್ಕಾರ ಮಂಗಳೂರು ಕರ್ನಾಟಕ. ನಾವಿವತ್ತು ಹೊರಟಿದ್ದೇವೆ ಒಂದು ವಯನಾಡು ತನಕ ಬೈಕ್ ರೈಡ್. ಹಾಗೆ ನಾನು ಮತ್ತು ನನ್ನ ತಮ್ಮ ಇದ್ದಾನೆ, ಕಸಿನ್. ಈಗ ನಾವಿಬ್ಬರು ಹೊರಟದ್ದು. ನಾನು ಸೋಲೋ ರೈಡ್ ಅಂತ ಹೋಗ್ಲಿಕ್ಕೆ ಇದ್ದೆ, ಮತ್ತು ಇವನ್ ಬರ್ತೇನೆ ಅಂತ ಹೇಳಿದೆ. ಇವನ್ ಸಹ ರಜೆ ಅಲ್ಲ ಸ್ಕೂಲ್. ಹಾಗೆ ಈಗ ನಾವು ಹೊರಟಿದ್ದು. ಈಗ ನಾವು ಇಲ್ಲಿ ಒಂದು ದೇವರಿಗೆ ಕೈ ಮುಗಿದ್ವಿ, ಹಾಲಾಡಿದ್ದು. ಮತ್ತು ಈಗ ಇಲ್ಲಿಂದ ನಾವು ಹೊರಡೋದು. ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತದೆ ಈಗ ಇಲ್ಲಿಂದ ಪೆಟ್ರೋಲ್ ಪಂಪಿಗೆ ಹೋಗಿ ಅಲ್ಲಿಂದ ಸೀದಾ ಹೋಗೋದು, KPT ಆಗಿ ಹೋಗೋದು. ನಾನಂದರೆ ಮಡಿಕೇರಿ ಎಲ್ಲ ಆಗಿ ಹೋಗೋದಿಲ್ಲ, ಸೀದಾ ಡೈರೆಕ್ಟ್ ಕೇರಳ ರೋಡೆಲ್ಲ ಚೆಂದ ಇರ್ತದಲ್ಲ, ಸೊ ಹಾಗೆ ಹೋಗ್ತಿದ್ದೇನೆ. ಇವಾಗ ಸ್ಟಾರ್ಟ್ ಮಾಡ್ತಿದ್ದೇನೆ. ಈಗ KPT ಅಲ್ಲಿದ್ದೇವೆ. ಒಂದು ಪೆಟ್ರೋಲ್ ಹಾಕಿ ಮತ್ತೆ ಹೊರಡೋದು. ನಮಗೆ ಟೋಟಲ್ 250 ಕಿಲೋಮೀಟರ್ಸ್ ಉಂಟು ಜಸ್ಟ್ ಹೋಗಲಿಕ್ಕೆ. ಪೆಟ್ರೋಲ್ ಹಾಕಿ ಹಾಂ. ಯಾವ ಒರಿಜಿನಲ್ ಆಯ್ತು ಕ್ಯಾಶ್. पूरा नोटलो चंडी. ಹಾಂ, ಒರಿಜಿನಲ್ ಅವು ಚಂಡೆ ಆಯ್ತು. ನಾವು ಕೂಡ ಬೋಟಿಂಗ್ ಮಾಡ್ತಿತ್ತು ಅಂತ. ATM ಕಾರ್ಡ್ ಪೂರ ಚಂಡೆ. ಥ್ಯಾಂಕ್ಸ್ ಅಣ್ಣ. ತಲಪಾಡಿ ಟೋಲ್ ಆಗಿ ಮತ್ತೆ ಕಾಸರಗೋಡು ಮತ್ತೆ ನೆಕ್ಸ್ಟ್ ಕಣ್ಣೂರಾಗಿ ಹೋಗುದು. ಈಗಾಗಲೇ ನಾವು ತೊಕೊಟ್ಟು ನಮ್ಮದು ಟೋಲ್ ಗೇಟ್ ಎಲ್ಲ ಕ್ರಾಸ್ ಆಗಿ ಈಗ ನಾವು ಕೇರಳಕ್ಕೆ ಎಂಟ್ರಿ ಆಗಿದ್ದೇವೆ. ಹೋಗುವ, ಇಲ್ಲಿ ಮಿಡ್ಲಲ್ಲಿ ಈಗ ಒಂದು 50 ಕಿಲೋಮೀಟರ್ಸ್ ಹೋಗುವ, ಆಮೇಲೆ ಒಂದು ಬ್ರೇಕ್ ತಗೊಳ್ಳುವ. ಅದರ ಮಿಡ್ಲಲ್ಲಿ ಹೋಟೆಲ್ ಏನಾದರೂ ಸಿಕ್ಕಿದ್ರೆ. ಸೊ
ಕೇರಳದ್ದು ಈಗ ನಮಗೆ ತಲಪಾಡಿಯಿಂದ ರೋಡೆಲ್ಲ ಚೆಂದ ಆಗಿದೆ, ಆದರೆ ನಮಗೆ ಬೈಕರ್ಸ್ ಮತ್ತು 3 ವೀಲರ್ ಎಲ್ಲ ಇದ್ರೆ ಉಂಟಲ್ಲ, ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಫ್ಲೈಓವರಲ್ಲಿ, ನಮಗೆ ಸರ್ವಿಸ್ ರೋಡಲ್ಲಿ ಹೋಗಬೇಕಷ್ಟೇ. ನಾವೀಗ ಆನ್ ದ ವೇ ರೋಡ್, ಅಂದರೆ ನಾವೀಗ ವಯನಾಡಿಗೆ ಹೋಗ್ತೀವಲ್ಲ, ನಮಗೆ ಮಿಡ್ಲಲ್ಲಿ ಈಗ ಒಂದು ಇದು ಬೀಚ್ ಸಿಕ್ಕಿದೆ, ಸೂಪರ್ ಉಂಟು. ಮಾರ್ನಿಂಗ್ ಒಳ್ಳೆ ಗಾಳಿ ಬರ್ತಾ ಉಂಟು. ಟೆಂಪಲ್ ಈಶ್ವರ ದೇವರು ಹೋಗುವ ಈಗ ಇಲ್ಲಿಂದ ಹೊರಡುದು. ಇನ್ನೂ ಸಹ ನಮಗೆ 178 ಕಿಲೋಮೀಟರ್ಸ್ ಉಂಟು ಹೋಗ್ಲಿಕ್ಕೆ. ನಮಗೆ ಈಗ ಉಂಟಲ್ಲ ಕೇರಳದ ರೋಡು ಸಾಧಾರಣ ಫಿನಿಶ್ ಆಗಿದೆ, ಆದರೆ ನಮಗೆ ವಯನಾಡೆಲ್ಲ ಹೋಗುವ ರೂಟಲ್ಲಿ ಉಂಟಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಉಂಟು. ಸ್ವಲ್ಪ ಅದೇ ನಮಗೆ ಗಡಿ ಡೈರೆಕ್ಷನ್ ತೆಗಿಲಿಕ್ಕೆ ಸಿಗ್ತದೆ. ಚಿಂಟಿಗೆ ಈಗ ಮನಸ್ಸಲ್ಲಿ ಆಗಿರ್ಬೋದು, ಸುಮ್ಮನೆ ರೈಡಿಗೆ ಬಂದದ್ದು, ಮನೆಯಲ್ಲಿ ಕೂತ್ಕೊಂಡು ಆಡ್ಬೋದಿತ್ತ ಅಂತ. ಈಗ ಅವನಿಗೆ ನಿದ್ದೆ ಬರ್ತದೆ ಅಂತೆಲ್ಲ ಕಣ್ಣೆಲ್ಲ ಕೂರ್ತಾ ಇದ್ದಾನೆ. ಗಾಯ್ಸ್, ಇವಾಗ ಬಂದು ನಾವು ವಯನಾಡಲ್ಲಿ ರೀಚ್ ಆಗಿ ಕಾಲ್ಪೆಟ್ಟ ಅಂತ ಉಂಟು, ಇಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್, ಇಲ್ಲಿಗೆ ಬಂದಿದ್ದೇವೆ ನಾನು ಮತ್ತು ಚಿಂಟುಗೆ ಕೂತ್ಕೊಂಡು ಸಾಕಾಯಿತು. ನನಗೆ ಗಾಡಿ ಬಿಟ್ಟು ಸಾಕಾಯಿತು. ಟೋಟಲ್ 250 ಕಿಲೋಮೀಟರ್ಸ್ ಇತ್ತಲ್ಲ, ಹಾಗೆ ಜಾಸ್ತಿ ಬ್ರೇಕ್ ತಗೊಂಡಿಲ್ಲ. ಅದು ಹ್ಯಾಂಡ್ಲ್ ಬಾರ್ಸ ಡೌನ್ ಮಾಡಿ ಸ್ವಲ್ಪ ಬೆನ್ನೆಲ್ಲ ನೋವು ಬಂದಿದೆ ಮಾರೆ. ಹಾಗೆ ಬಂದದ್ದು ಈಗ ಇಲ್ಲಿ ರೀಚ್ ಆದ್ವಿ. ಈಗ ನೋಡ್ಬೇಕು ಎಲ್ಲಿಗೆ ಹೋಗುದಂತ. ಊಟ ಮಾಡಿ ರಿಟರ್ನ್ ಹೋಗಬೇಕು, ಇಲ್ಲಾಂತಂದರೆ ಎಲ್ಲಿಯಾದರೂ ನಿಯರೆಸ್ಟ್ ಪ್ಲೇಸ್ ಇದ್ದರೆ ಆಗ್ತದೆ. ಅಂದರೆ ನಮಗೆ ಜರ್ನಿ 6 hours ಉಂಟು, ಹಾಗೆ ಲೇಟ್ ಆಗಬಾರ್ದಲ್ಲ, ಸ್ವಲ್ಪ ಬೇಗನೆ ರೀಚ್ ಆಗುವ, ಮೊದಲೇ ಸಾಕಾಗಿದೆ. ಹಾಗೆ ಈಗ ವಯನಾಡಲ್ಲಿ ಬಂದು ಇಲ್ಲಿ ನಮ್ಮದು ಕಾಲ್ಪೆಟ್ಟ ಅಂತ ಹೇಳಿದೆ ಅಲ್ಲ, ಕಾಲ್ಪೆಟ್ಟ ವಯನಾಡ್ ಅಂತ ಉಂಟು, ಒಂದು 9 ಕಿಲೋಮೀಟರ್ಸ್ ಉಂಟು. ಇಲ್ಲಿ ಎಲ್ಲ ನಮಗೆ ಅಂದರೆ 20 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಮಗೆ ಅಂದರೆ ಪ್ಲೇಸ್ ಎಲ್ಲ ಒಳ್ಳೆ ಉಂಟು, ಒಳ್ಳೆ ವ್ಯೂಸ್ ಎಲ್ಲ ಉಂಟು. ನಿಮಗೆ ಟಿಕೆಟ್ ತೋರಿಸ್ತೇನೆ ಅಂತ ಆಗ್ಬೋದು. ಇಲ್ಲಿ ನಮಗೆ ಜಸ್ಟ್ ಟ್ರೆಕ್ಕಿಂಗ್ ಥರ, ನಾವು ಬೈಕ್ನ ಮೇಲೆ ತೊಗೊಂಡ್ಬಂದಿದ್ದೇವೆ, ಇಲ್ಲಾಂತಂದರೆ ಕೆಳಗಿಂದ ಬರ್ಬೋದು. ಟಿಕೆಟ್ ಉಂಟು ನೋಡಿ, 20 ರೂಪೀಸ್. ಚಿಂಟು ಫುಲ್ ಸೆಟ್ ಆಗಿದ್ದಾನೆ, ಎಲ್ಲ ವಾಮಿಟ್ ಎಲ್ಲ ಮಾಡಿದ್ದ ಪಾಪ. ಎಂಥ ಇದು ಹೊಟ್ಟೆ ಎಲ್ಲ ಇದಾಯಿತು, ಬಂಜಿ ಮಸಾಲೆ ಅಂತ ಹೇಳ್ತೇವೆ ಅಲ್ಲ, ಪಾಪ ಫುಲ್ಲು ಮಿಕ್ಸ್ ಆಗಿ ವಾಂತಿ ಎಲ್ಲ ಮಾಡಿ ಈಗ ಹೆಲ್ಮೆಟ್ ಎಲ್ಲ ತೆಗೆದು ಈಗ ಕೂತ್ಕೊಂಡಿದ್ದಾನೆ ಫುಲ್ ಖುಷಿಯಲ್ಲಿ. ಈಗ ಊಟ ಮಾಡಬೇಕು ಕೆಳಗೆ ನೋಡಿ, ಈಗ ಹೋಗಿ ಎಲ್ಲಿ ಒಳ್ಳೆ ಹೋಟೆಲ್ ಉಂಟು ಅಲ್ಲಿ ಒಂದು ಊಟ ಮಾಡಿ ಮತ್ತೆ ಎಲ್ಲಿಯಾದರೂ ಪ್ಲೇಸ್ ಇದ್ದರೆ ಹೋಗೋದು ಹತ್ತಿರದಲ್ಲಿ. ಇದೆಲ್ಲ ಒಳ್ಳೆ ಇತ್ತು ಮಾರೆ, ತೊಂದರೆ ಇಲ್ಲ, ಯಾರು ಸಹ ಇಲ್ಲ ಇಲ್ಲಿ, ಮಾತ್ರ ತುಂಬ ಪೀಸ್ಫುಲ್ ಉಂಟು. ಸಿಗುವ ನೆಕ್ಸ್ಟ್ ಒಂದು ಹೋಟೆಲಲ್ಲಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ನೋಡ್ತೇನೆ. ಇಲ್ಲಿ ನಮಗೆ ತುಂಬ ಮಂಗ ಎಲ್ಲ ನೋಡಲಿಕ್ಕೆ ಸಿಗ್ತದೆ, ಜಾಸ್ತಿ ಉಂಟು ಮಂಗ ಎಲ್ಲ. ನೀವೇನಾದರೂ ವಯನಾಡೆಲ್ಲ ಪ್ಲ್ಯಾನ್ ಮಾಡೋದಾದರೆ ಒಂದು 3 days ಬೇಕು ಫುಲ್ಲು ಕಂಪ್ಲೀಟ್ ಮಾಡಲಿಕ್ಕೆ. ಇಲ್ಲಿ ಕೆಲವು ಪ್ಲೇಸಸ್ ಉಂಟು, ವ್ಯೂ ಪಾಯಿಂಟ್ ಎಲ್ಲ. ಆದರೆ ನೀವು ಬಂದರೆ ಉಂಟಲ್ಲ, ಇಲ್ಲಿ ಒಮ್ಮೆ ಬನ್ನಿ ಆಯಿತು. ಅಂದರೆ ನಿಮಗೆ ಈ ಸನ್ಸೆಟ್ ಬೆಳಗ್ಗೆ ಸ್ವಲ್ಪ ಬೇಗ ಅಥವಾ ಸಂಜೆ ಎಲ್ಲ ಬಂದರೆ ಉಂಟು, ಬೆಳಗ್ಗೆ ಬಂದರೆ ನಿಮಗೆ ಫುಲ್ ಇಲ್ಲಿ ಫಾಗ್ ಇರ್ತದೆ, ಫುಲ್ ಹೈಟಲ್ಲಿ ಉಂಟಲ್ಲ, ಮತ್ತು ಅಲ್ಲಿ ಸಹ ನಮಗೆ ಹೋಗಲಿಕ್ಕೆ ಉಂಟು. ಅಲ್ಲಿಂದ ನೋಡುವಾಗ ಸಹ ನಮಗೆ ಒಳ್ಳೆ ವ್ಯೂ ಬರ್ತದೆ ನೋಡಿ. ಆ ಕಡೆ ಫುಲ್ಲು ಫಾಗ್ ಇರ್ತದೆ. ಈಗ ಆ ಕಡೆ ಎಲ್ಲ ಫಾಗ್ ಉಂಟು, ಇಲ್ಲಿ ಈಗ ಅಂದರೆ ಮಧ್ಯಾಹ್ನ ಆಯ್ತಲ್ಲ, ಹಾಗೆ ಹೋದದ್ದು. ಬೆಳಗ್ಗೆ ಎಲ್ಲ ಬೇಗ ಬರೋದಾದ್ರೆ ಇಲ್ಲಿ ಫುಲ್ಲು ಫಾಗ್ ಇರ್ತದೆ. ಮತ್ತು ನಾವು ಬರುವಾಗ ಅಷ್ಟು ರೈನ್ ಇಲ್ಲ, ಈಗ ಮಳೆ ಎಲ್ಲ ಎಂತ ಇಲ್ಲ, ಅಂದರೆ ಒಂದು ವೈಬೇ ಬೇರೆ ಇರ್ತಿತ್ತು. ಬಂದರೆ ಒಂದು ಇಲ್ಲಿ ಮಿಸ್ ಮಾಡಬೇಡಿ ಆಯಿತಾ. ವಯನಾಡು ಬಂದರೆ ಒಳ್ಳೆ ಉಂಟು ಪ್ಲೇಸ್, ನಮಗೆ ಜಾಲಿ ಪೀಸ್ಫುಲ್. ಬೆಳಗ್ಗೆ ಬೇಗ ಬಂದರೆ ಅದು ಕೂಡ ಇನ್ನೂ ಕೂಡ ಜಾಲಿ ಇರ್ತದೆ, ಫುಲ್ಲು ಫಾಗ್ ಇರ್ತದಲ್ಲ, ಸೂಪರ್ ಆಗ್ತದೆ. ಗೈಸ್, ನಾವೀಗ ಇಲ್ಲಿಂದ ಹೊರಟದ್ದು. ಈಗ ಒಂದು ಆಫ್ ರೋಡಿಂಗ್ ತೋರಿಸ್ತೇನೆ ನಿಮಗೆ ನೋಡಿ. ನಾವೀಗ ಬಂದದ್ದು ನೋಡಿ, ಈಗ ಹೋಗೋದು ಫುಲ್ ಆಫ್ ರೋಡಿಂಗ್ ಉಂಟು. ಮಳೆಯಲ್ಲಿ ಇನ್ನೂ ಕೂಡ ಸೂಪರ್ ಆಗ್ತದೆ, ನೋಡುವ ಬನ್ನಿ.